ಹಲೋ, ಜಾರ್ಜಿ ಸ್ಪೀಕಿಂಗ್. ಹೇಳಿ ಪದ್ಮಜ. ಹಾಗಾದ್ರೆ ಈ ವಿಷಯನ ಮೊದಲು ಮಹಿಳಾ ಸಂಘದವ್ರಿಗೆ ತಿಳಿಸ್ಬೇಕು. ಎಲ್ಲರೂ ಸಾಧನೆ ಮಾಡ್ತಾರೆ, ಆದ್ರೆ ನಾವು ಯಾರು ಮಾಡಕ್ ಆಗ್ಬಾರ್ದು ಅಂತ ಸ್ಪೆಷಲ್ ಅಚೀವ್ಮೆಂಟ್ ಮಾಡ್ಬೇಕು. ಅದೇ ಬುದ್ಧಿವಂತರ ಲಕ್ಷಣ. ಬಾಯ್. ಜಾಜಿ ಅವರೇ, ನೀವು ಸ್ಲಮ್ಗೆ ಹೋಗೋದು, ಬಡ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಸೋದು, ಬಟ್ಟೆ ಕೊಡ್ಸೋದು, ಅವ್ರು ಮೂಗೋಡಿಸ್ತಾ ಫೋಟೋ ತೆಗೆಸ್ಕೊಳ್ಳೋದು, ಇದೆಲ್ಲ ಚಿಲ್ಲರೆ ಕೆಲಸ ಆಗೋಯ್ತು. ಇದೆಲ್ಲದನ್ನು ಮೇರ್ ಮಾಡಿದ್ರೆ ದೊಡ್ಡ ಕೆಲಸ ಅನ್ನಿಸ್ಕೊಳ್ಳೋದು. ಎಸ್, ಮಹಿಳಾ ಸಂಘದವ್ರಿಗೆ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಸಮಥಿಂಗ್ ಸ್ಪೆಷಲ್ ಮಾಡ್ಬೇಕು, ಯಾರು ಮಾಡಿರ್ಬಾರ್ದು ಅಂತ ಕೆಲಸನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಓ, ಈ ಮಾಮೂಲಿ ಮಸಾಲೆ ದೋಸೆಗೆ ಸ್ವಲ್ಪ ಬೆಣ್ಣೆ ಮತ್ತೆ ಪಲ್ಯ ಜಾಸ್ತಿ ಹಾಕಿ ಸ್ಪೆಷಲ್ ಮಸಾಲೆ ದೋಸೆ ಮಾಡ್ತಾರಲ್ಲ ಆ ತರ. ಈ ಪ್ರಾಜೆಕ್ಟ್ ಏನಾದ್ರು ಸಕ್ಸಸ್ ಆದ್ರೆ ಪೇಪರ್ ಅಲ್ಲಿ, ಟಿವಿಲಿ ನನ್ನ ಫೋಟೋನೇ ಬರುತ್ತೆ. ಅದಕ್ಕೆ ಇವಾಗ ಏನ್ ಮಾಡ್ತೀರಾ ಅದಕ್ಕೆ? ವೇಟ್ ಅಂಡ್ ಸಿ. ಬರೀ ಕೊಚ್ಕೊಂಡ್ಬಿಟ್ರೆ ಆಗಲ್ಲ. ಪೇಪರ್ ನಲ್ಲಿ ಯಾರೋ ಒಬ್ಬ ಸಾಯ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಸಾಯೋದಕ್ಕೆ ಸುಲಭದ ಮಾರ್ಗನೂ ಯಾವ್ದು ಅಂತ ಕೇಳಿದಾನೆ. ಹೇಳಿ. ಸಾಯೋದಕ್ಕೂ ಅಡ್ವರ್ಟೈಸ್ ಕೊಡ್ತಾರಲ್ಲೋ. ಜಾಜಿತ್ಗೆಲ್ಲ ಗೊತ್ತಿರುತ್ತೆ, ಏನ್ ಹೇಳ್ತಾರೆ ಅಂತ ಕೇಳು. ನೋ, ಇವ್ನು ಸಾಯ್ಬಾರ್ದು, ಯಾರು ಸಾಯ್ಬಾರ್ದು. ಇವ್ನ ನಾನು ಬದುಕಿಸ್ತೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ನೋಡ್ತಾ ಇರೋ, ಇದನ್ನೇ ಪ್ರಾಜೆಕ್ಟ್ ಆಗಿ ತಗೋತೀನಿ, ಅವ್ನ್ ಸಾಯೋದನ್ನ ತಪ್ಪಿಸ್ತೀನಿ. ಸಾಯಕ್ ಹೊಟ್ಟಿರೋದ್ನ ಯಾರು ತಪ್ಸೋದಕ್ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ತಪ್ಸಿದ್ರೆ ಅವ್ನ್ ಮಾರನೇ ದಿನ ಸತ್ತೇ ಸಾಯ್ತಾನೆ. ಚಂಪಾ, ನನ್ನ ಹತ್ರ ಹೀಗೆಲ್ಲ ಮಾತಾಡ್ಬೇಡ. ನೋಡ್ತಾ ಇರು, ಅವನನ್ನ ಮನೆಗೆ ಕರ್ಕೊಂಡು ಬಂದು ಅವ್ನ ಮನ್ಸನ್ನ ಚೇಂಜ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಅವ್ನ್ ಸಾಯ್ದೇ ಇರೋ ತರ ನೋಡ್ಕೋತೀನಿ. ಈಗ ಯಾರು ಸಾಯ್ತಾರಂತೆ? ಅತ್ತೆ, ಪೇಪರ್ ನಲ್ಲಿ ಬಂದಿದೆ, ಯಾವನೊಬ್ಬ ಸಾಯೋದಕ್ ಹೊರಟಿದಾನಂತೆ. ಅವನನ್ನ ಸಾಯೋದ್ರಿಂದ ತಪ್ಪಿಸಿ ನಿಮ್ ಸೊಸೆ ಮನೆ ಕರ್ಕೊಂಡ್ಬಂದು ಅವನನ್ನ ಬದುಕಿಸ್ತಾರಂತೆ. ರಾಮಲಾಮ, ಇಲ್ಲಿ ನನ್ನ ಮಗ ಸಾಯ್ತಾ ಬಿದ್ದಿದ್ದಾನೆ. ಇವನು ಒಂದು ಒಳ್ಳೆ ಬದುಕನ್ನ ಕೊಡೋದು ಬಿಟ್ಬಿಟ್ಟು ಯಾರೋ ಸಾಯ್ತಾ ಇರೋನ್ನ ಕಳ್ಕೊಂಡು ಬಂದು ಅವನಿಗೆ ಬದುಕನ್ನು ಕೊಡ್ತಾಳ. ಅತ್ತೆ, ನಾವ್ ಯಾವಾಗ್ಲೂ ಔಟ್ ಸೈಡ್ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಈ ಗಿರಿಧರನ ಹೆಣ್ಣು ಡೈ ಆಗ್ತಾ ಇದ್ದಾನೆ. ನೋಡ್ತಾ ಇರಿ, ಇವ್ ನಮ್ಮ ಮನೆಗೆ ಕರ್ಕೊಂಡು ಬಂದು ಇವನ್ ಲೈಫ್ ನ ಹೇಗ್ ಚೇಂಜ್ ಮಾಡ್ತೀನಿ ಅಂತ. ನೀವ್ ಚೇಂಜ್ ಮಾಡಿದೆ ಆದ್ರೆ ನೀವ್ ಗೆಲ್ತೀರಾ, ಇಲ್ಲ ಅಂದ್ರೆ ನಾನ್ ಗೆಲ್ತೀನಿ. ಒಂದು ವೇಳೆ ನಾನು ಅವ್ನ ಮನಸ್ಸನ್ನ ಚೇಂಜ್ ಮಾಡ್ಬಿಟ್ರೆ ನೀನೇನೇ ಮಾಡ್ತೀಯಾ? ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಚಾಲೆಂಜಾ? ಚಾಲೆಂಜ್. ಹಲೋ, ಜಾರ್ಜಿ ಸ್ಪೀಕಿಂಗ್. ಸಮಾಜ ಸೇವಕಿ ಗಿರಿಧರ್ ಅವರ? ನಮ್ಮನೆ ಅಡ್ರೆಸ್ ಯಾರ್ ನೀವು? ನಾನು ಗಿರಿಧರ್. ಓಹೋ, ಯಾಕಿನ್ನು ಸತ್ತಿಲ್ಲ? ಸಾಯೋದಕ್ಕೆ ಮುಂಚೆ ನನ್ನ ನೋಡಿ ಅಂತ ಜಾಜಿ ಅವ್ರು ಹೇಳಿದ್ರು. ಅಂದ್ರೆ ಸಾಯೋದಕ್ಕೆ ನಿಮ್ ಜೊತೆ ಅವ್ರ ಕಂಪ್ನಿ ಕೊಡ್ತಾರಂತ? ಚಂಪಾ, ಡೋಂಟ್ ಟಾಕ್ ರಬಿಶ್. ಗಿರಿಧರ್ ನಮ್ಮ ಮನೆಗೆ ನಾನ್ ಕರ್ಸಿದ್ದು. ನಿಂದೇನು ಹೆಡ್ ಲಾಂಗು? ಲಾಂಗು ಇಲ್ಲ, ಮಚ್ಚ ಇಲ್ಲ. ನೀವೇ ಮಾತಾಡ್ಸಿ, ನಾನೆಲ್ ಬೇಡ ಅಂದ. ಗಿರಿಧರ್, ನಿಮ್ ಕತೆ ಏನು ಅಂತ ನೀಟಾಗಿ ಹೇಳಿ, ನಾನ್ ಕೇಳಿಸ್ಕೊತೀನಿ. ಕತೆ ಹೇಳುವೆ, ನನ್ನ ಕತೆ ಹೇಳುವೆ. ಚಂಪಾ, ಇದೇ ರೀತಿ ಡಿಸ್ಟರ್ಬ್ ಮಾಡಿದ್ರೆ ಮನೆಯಿಂದ ಓಡಿಸ್ಬಿಡ್ತೀನಿ. ನೀವೇನ್ರಿ ಓಡ್ಸೋದು? ಗೆಲ್ಲಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಯಾರೇ ಅವನು? ಅದೇ ಅತ್ತೆ, ಸಾಯೋದಿಕ್ ಹೊರಟಿದ್ನಲ್ಲ ಅವನು. ರಾಮಲಾಮ, ಸಾಯೋನು ಸುಮ್ಮನೆ ಬಂದಿರ್ತಾನೇನೆ. ಜೇಬಲ್ಲಿ ವಿಷದ ಬಾಟ್ ಇಟ್ಕೊಂಡೇ ಬಂದಿರ್ತಾನೆ. ತಲೆ ಕೆಟ್ಟು ವಿಷ ಕುಡಿದು ಬಟಕ್ ಅಂದ್ಬಿಟ್ರೆ ನಮ್ ತಲೆಗೆ ಬರುತ್ತೆ. ಮೊದ್ಲು ಅವ್ನ ಆಚೆ ಕಳಿಸು. ಈ ಮಾತನ್ನ ನಿಮ್ ಸೊಸೆಗೆ ಹೇಳಿ. ಜಾಜಿ, ಸಾವಿನ ಜೊತೆ ಸಲ್ಸ ಆಡಬಾರ್ದು. ಮೊದ್ಲು ಅವ್ನ ಆಚೆ ಕಳ್ಸಮ್ಮ. ನೋನೋ ಅತ್ತೆ, ನಾನು ಇದನ್ನ ಒಂದು ಪ್ರಾಜೆಕ್ಟ್ ರೀತಿ ತಗೋತಾ ಇದ್ದೀನಿ. ಈ ಗಿರಿಧರ್ ಸಾಯೋದನ್ನ ತಪ್ಪಿಸಿ ಬದುಕಿಸ್ತೀನಿ. ನೀವಿದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡಿ. ನೀನು ಬುದ್ಧಿ ಹೇಳೋದು ಒಂದೇ, ನಾಯಿ ಬಾಲ್ನ ನೆಟ್ಟಿಗೆ ಮಾಡೋದು ಒಂದೇ. ಗಿರಿಧರ್, ಸಾಯೋದಕ್ಕೆ ಒಂದು ಐಡಿಯಾ ಕೊಡಿ ಅಂತ ಪೇಪರ್ ಅಲ್ಲಿ ಆಡ್ ಕೊಟ್ಟಿದ್ಯಲ್ಲ, ಇದೇನು ಪಬ್ಲಿಸಿಟಿ ಗಿಮಿಕ್ಸಾ? ನಾನು ಸಾಯಕ್ ಹೋಗೋರು ಯಾರು ಗಿಮಿಕ್ ಎಲ್ಲ ಮಾಡಲ್ಲ. ನನ್ನ ನೋವು ಏನು ಅಂತ ಜನಗಳಿಗೆ ಗೊತ್ತಿರುತ್ತೆ, ಜನರ ನೋವು ಏನು ಅಂತ ನನಗೆ ಗೊತ್ತಿರುತ್ತೆ. ಅದಕ್ಕೆ ನನ್ನ ಸಾವು ಜನಗಳಿಗೊಂದು ಪಾಠ ಆಗ್ಲಿ ಅಂತ ಆಡ್ ಕೊಟ್ಟು ಸಾಯ್ತಾ ಇದ್ದೀನಿ. ನಿನಗೆ ಸಾಯೋ ಅಂಥದ್ದು ಏನಾಗಿದೆ? ಇವಳು ನನ್ನ ಗರ್ಲ್ ಫ್ರೆಂಡ್ ಕರಿಷ್ಮಾ. ನೋಡೋದಕ್ಕೆ ತುಂಬಾ ಸ್ಟೈಲಿಶ್ ಆಗಿದ್ದಾಳೆ. ತುಂಬಾ ಸ್ಟೈಲಿಶ್, ಮೈ ತುಂಬಾ ಕೊಬ್ಬು, ತಲೆ ತುಂಬಾ ಜಂಬ. ಇಂಥವಳನ್ನ ನೀನ್ಯಾಕೆ ಲವ್ ಮಾಡ್ದೆ? ಗ್ರಾಚಾರ. ಈಗ ನೀವು ನಿಮ್ಮ ಯಜಮಾನ ಕಟ್ಕೊಂಡಿಲ್ವಾ ಹಾಗೆ. ಸಾಯೋದಕ್ಕೆ ಧೈರ್ಯ ಇಲ್ಲ, ನನಗೆ ಸಾಯೋದಕ್ಕೆ ಧೈರ್ಯ ಇಲ್ಲ. ಈ ಕರಿಷ್ಮಾ ನನ್ನ ಲವ್ ಮಾಡಿದ್ಲು, ಜೊತೆಗೆ ಸುತ್ತಾಡಿದ್ಲು, ದುಡ್ಡು ಖರ್ಚು ಮಾಡಿಸಿದ್ಲು. ಮದುವೆ ಆಗ್ತೀನಿ ಅಂತ ಹೇಳಿ ಹೇಳಿ ಕೊನೆ ಕೈ ಕೊಟ್ಟು. ಅವಳ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಕೈ ಕೊಡೋ ಹುಡುಗಿ ಅಂತ. ಅಂಥದ್ದೇನಾಯ್ತು? ಸಣ್ಣ ವಿಷಯಕ್ಕೆ ಜಗಳ ಶುರು ಆಯ್ತು, ದೊಡ್ಡ ಲೆವೆಲ್ಗೆ ಹೋಯ್ತು. ಆದ್ರೆ ನನ್ನ ಪ್ರೀತಿ ಇನ್ನೂ ಹಾಗೆ ಇತ್ತು. ನಾನು ಸತ್ರು ನನ್ನ ಪ್ರೀತಿ ಜೀವಂತವಾಗಿರುತ್ತೆ. ನೀನು ಯಾವುದೇ ಕಾರಣಕ್ಕೂ ಸಾಯ್ಬಾರ್ದು. ಅಂದ್ರೆ ನಾನು ಬದುಕಿ ನನ್ನ ಪ್ರೀತಿನ ಸಾಯಿಸ್ಬಿಡ್ಲ? ಎರಡು ಉಳಿಬೇಕು. ಹಾಗೆ ಮಾಡ್ತೀನಿ. ಏನ್ ಮಾಡ್ತೀರಾ? ನಿಮ್ ಗರ್ಲ್ ಫ್ರೆಂಡ್ ಹತ್ರ ನಾನು ಮಾತಾಡ್ತೀನಿ, ಅವಳ ಮನ್ಸನ್ನ ಚೇಂಜ್ ಮಾಡ್ತೀನಿ. ಟಿವಿ ಟೆಲ್ಲರ್ನ ಕರೆಸ್ತೀನಿ, ಅವ್ರ ಮುಂದೆನೆ ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ.
ಜಾಗಿಂಗ್ ಅಂತ ಡೈಲಿ ಪಾರ್ಕಿಂಗ್ ಬರ್ತಾಳೆ. ಹಾಗಾದ್ರೆ ನಾಳೆ ಅವಳನ್ನ ಅಲ್ಲೇ ಮೀಟ್ ಮಾಡೋಣ. ಸಾವನ್ನ ಒಂದಿನ ಪೋಸ್ಟ್ಪೋನ್ ಮಾಡ್ಕೊಳ್ಳ. ಪೋಸ್ಟ್ಪೋನ್ ಏನು, ಸಾಯ್ತೀನಿ ಅನ್ನೋ ಪದನ ನಿನ್ ಮನ್ಸಿಂದ ಕಿತ್ತು ಬಿಸಾಕ್ಬಿಡು. ಅವಳೆ ಕರಿಷ್ಮಾ ಹೇಗಿದ್ದಾಳೆ? ಕ್ಯೂಟ್ ಆಗಿದ್ದಾಳೆ. ಅಲ್ಲ, ಇಂಥ ಸ್ಮಾಲ್ ಪ್ರಾಬ್ಲಮ್ಸ್ಗೆಲ್ಲ ಸಾಯೋದಕ್ಕೆ ಹೊಟ್ಟಿದ್ದಿಲ್ಲ, ಇದು ಸರಿನಾ? ಸ್ಮಾಲ್ ಪ್ರಾಬ್ಲಮ್ ಅಲ್ಲ, ನನ್ನ ಲೈಫ್ ಪ್ರಾಬ್ಲಮ್. ಅವಳಿಗೆ ಎಷ್ಟು ಜಂಬ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದನ್ನ ನಾನ್ ಸರಿ ಮಾಡ್ತೀನಿ. ಒಂದ್ ಹುಡುಗಿ ತನ್ನ ಲವರ್ ಜೊತೆ ಇನ್ನೊಂದು ಹುಡುಗಿ ಇರೋದನ್ನ ಸಹಿಸಲ್ಲ. ಆ ಟ್ರಿಕ್ನ ಇಲ್ಲಿ ಅಪ್ಲೈ ಮಾಡೋಣ. ಅದ್ರ ನಾನು ಸಾಯೋಷ್ಟಿಲ್ಲ. ಅಯ್ಯೋ, ನೀನು ಅವಳ ಮುಂದೆ ಜಾಬ್ ಮಾಡ್ಕೊಂಡು ಹೋಗು. ಅವಳ ರಿಯಾಕ್ಷನ್ ಸ್ಟಡಿ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಾನು ಆಗ್ಲೇ ಹೇಳಿಲ್ವಾ ಅವಳು ನನ್ನ ಕೇರೆ ಮಾಡಲ್ಲ ಅಂತ. ನೋಡಿ ಹೇಗೆ ಮುಖ ಸಂಧಿಸ್ಕೊಂಡು ಹೋದ್ಲು. ಅವಳಿಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಇರೋದ್ರಿಂದನೇ ಈ ತರ ರಿಯಾಕ್ಷನ್ ಕೊಟ್ಟಿದ್ದು. ನೋವಿದ್ಯಾ? ನೋಡ್ತಾ ಇರು, ಆ ಲವ್ ನ ಹೇಗ್ ಬರ್ಸ್ಟ್ ಮಾಡ್ತೀನಿ ಅಂತ. ಹೇಳಿ, ನನ್ ಕೈ ಹಿಡ್ಕೊ. ನಾನು ನಿಮ್ ಕೈ ಹಿಡ್ಕೋಬೇಕಾ? ನಾನೇ ಹೇಳ್ತಾ ಇದ್ದೀನಲ್ಲ, ದಯ್ಯನ ಕೈ ಹಿಡ್ಕೊ. ಹೋಗಿ ಹೋಗಿ, ನನಗ್ ಬೇಕಾಗಿರೋದು ಇದೇನೆ. ನಾವು ಕೈ ಹಿಡ್ಕೊಂಡಿದ್ದ ವೇಸ್ಟ್ ಆಯ್ತು. ಅವಳು ಏನು ಒಂದೇ ಇಲ್ಲ. ಅವಳ ಅನ್ನೋ ತರ ಮಾಡ್ತೀನಿ. ನೋಡ್ತಾ ಇರು, ಈಗ ಅವಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಫಿಲ್ಮಲ್ಲೂ ಹಾಗೆ ಆಗೋದು. ತನ್ನ ಲವರ್ ಇಂದ ಯಾವ್ದಾದ್ರು ಹುಡುಗಿ ಹೋದಾಗ ಏನ್ ಮಾಡ್ತಾಳೆ ಗೊತ್ತಾ? ಏನ್ ಮಾಡ್ತಾಳೆ? ತಗದ್ ಕಪಾಳಕ್ ಬಿಡ್ತಾಳೆ. ಈಗ್ಲೂ ಅದೇ ಆಗೋದು. ಏಯ್, ನನ್ನ ಹುಡುಗನ ಜೊತೆ ನೀನ್ ಯಾಕೆ ಮಾತಾಡ್ತಿದ್ಯಾ ಅಂತ ನನ್ನ ಬೈತಾಳೆ. ಅದಕ್ಕೆ ಏನಾದ್ರು ಮಾತಾಡ್ಲೇ ಇಲ್ಲ. ಕೆನ್ನಿಗ್ ಬಿಟ್ಲಲ್ಲ. ಅದ್ರ ನೋವಿದೆ ಅಂತನಾ? ಬಂತು ಬಂತು ಲೆಟ್ರು ಬಂತು. ಲೆಟ್ರು ಏನೋ ಒಟ್ಲ ಲೆಟ್ರ್ ಇಟ್ಕೊಂಡು ಕೂತಿದ್ಯಾ? ಪಲ್ಲು ಯಾಕೆ ಮನೆ ಬಿಟ್ಟು ಹೋಗಿದ್ದೀನಿ ಅಂತ ಬರ್ತಿದ್ದಾಳ? ಇಲ್ಲ ಕಣ, ಮೊನ್ನೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಅದ್ರ ಅಪಾಯಿಂಟ್ಮೆಂಟ್ ಲೆಟರ್ ಇರಬೇಕು. ನಿನಗೆ ಏನಾದ್ರೂ ಈ ಕೆಲಸ ಸಿಕ್ತು ಅಂದ್ರೆ ನಾನೇ ನಿನಗೆ ಮಸಾಲೆ ದೋಸೆ ಟ್ರೀಟ್ ಕೊಡಿಸ್ತೀನ. ಓಪನ್ ಮಾಡ. ಏನೋ ಅದು ಫೋಟೋನಾ? ನೀನ್ ಮದ್ವೆ ಆಗೋ ಹುಡುಗಿ ಫೋಟೋನಾ ಅದು? ಹೌದು, ಪಂಜಾಬಿಂದ ಪ್ರೀತಿ ಸಿಂಟ ಫೋಟೋ ಕಳ್ಸಿದಾಳೆ ನನ್ನ ಮದುವೆ ಆಗು ಅಂತ. ನೋಡಿ, ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ. ಲಾಮ ಲಾಮ, ಈ ಹುಡುಗಿ ಏನ್ ಬಂತು ದೊಡ್ಡೋಗ? ಗಂಡುಗಲಿ ವಂಶದ ಸೊಸೆಯಾಗಿ ಬಂದಿದ್ದಕ್ಕೆ ಸಾಕಾಯ್ತು. ಕಂಡು ಹುಡುಗರ ಜೊತೆ ಫೋಟೋ ತೆಗೆಸ್ಕೊಳ್ಳೋದ? ಈಗ ಏನು ಬಂತು ಕರಿಗಾಲ? ಅತ್ತೆ, ಬ್ಲೆಸ್ ಮೀ. ಮುಟ್ಟಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ದೂರ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಹಾಕ್ಬಿಟ್ರಿ? ಅಯ್ಯಯ್ಯಯ್ಯ, ನಿನ್ನ ಅವತಾರನ ನೋಡಮ್ಮ. ಗಂಡುಗಲಿ ವಂಶದ ಕಷ್ಟ ಕಡೆಗೆ ತುಂಡು ಪಾಂಡುರಂಗ ಗಂಡುಗಲಿ ಗುಂಡುಕಲ್ ಥರ ಇನ್ನೂ ಬದುಕಿರ್ಬೇಕಾದ್ರೆ ಅವನ ಜೊತೆ ಸುತ್ತಾಡೋದು ಬಿಟ್ಟು ಈ ಮಂಗು ಜೊತೆ ಸುತ್ತಾಡ್ತಾ ಇದೆಯಲ್ಲ, ನಾಚಿಕೆ ನಿನಗೆ? ನನಗೆ ಅವನ ನೋಡ್ದಾಗ್ಲೇ ಅನ್ನಿಸ್ತು, ಇವನು ಯಾರೋ ನಿನ್ನ ಹಳೆ ಬಾಯ್ ಫ್ರೆಂಡ್ ಇರ್ಬೇಕು ಅಂತ. ಅತ್ತೆ, ನಿಮ್ ಈ ಅನುಮಾನಕ್ಕೆ ಕಾರಣ ಇದೆ. ಅದೇನು ಅಂತ ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿನ್ನ ಎಕ್ಸ್ಪ್ಲೇನ್ ಏನು ಬೇಡಮ್ಮ, ಅದನ್ನ ಕೇಳಕ್ಕೆ ನನಗಿಲ್ಲಿ ಪುರ್ಸೊತ್ತಿಲ್ಲ. ಏನ್ ಜಾಜಿ ತುಂಬಾ ಟೆನ್ಷನ್ ಹೇಳಿದ್ದೀರಿ? ನೋಡಿದ್ದೇನೆ. ಇದನ್ನೆಲ್ಲ ನೋಡಿ ನಿಮ್ಮ ಮನೆಯವರು ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು. ಮಿಸ್ಟೇಕ್ ಮಾಡ್ಕೊಳ್ಳಿ ಅಂತ ಇದನ್ನ ಯಾರು ಕಳ್ಸಿದಾರೆ ಗೊತ್ತಾ? ಯಾರು? ಇನ್ಯಾರು? ನಿನ್ ಗರ್ಲ್ ಫ್ರೆಂಡ್ ಕರಿಷ್ಮಾ. ಅವಳಿಗೆ ನಾವಿಬ್ರು ಒಟ್ಟಿಗೆ ಇರೋದನ್ನ ಸಹಿಸಕ್ಕಾಗಿಲ್ಲ, ಅದಕ್ಕೆ ಈ ರೀತಿ ಮಾಡಿದಾಳೆ. ಆದ್ರೆ ಅವಳಿಗೆ ಏನ್ ಲಾಭ? ನಮ್ಮ ಮನೆಯವ್ರಿಗೆ ಈ ವಿಷಯ ಗೊತ್ತಾಗಿ ನನ್ನ ಹೊರಗಡೆ ಬರಕ್ ಬಿಡಲ್ಲ, ನಾವಿಬ್ರು ಮೀಟ್ ಮಾಡಕ್ಕಾಗಲ್ಲ, ಅದಕ್ಕೆ ಹೀಗೆಲ್ಲ ಮಾಡಿದಾಳೆ. ನೋಡಿಗಿರಿದೆ, ಇದೆಲ್ಲ ಸಿನಿಮಾಲಿ ಕಾಮನ್. ಅದನ್ನೇ ಇಲ್ಲಿ ಅವಳು ಟ್ರೈ ಮಾಡಿದಾಳೆ. ಈ ಫೋಟೋಸ್ನ ಯಾಕೆ ಕಳ್ಸಾಳೆ ಗೊತ್ತಾ? ಅವಳಿಗೆ ನಿಮ್ಮಲ್ಲಿ ಇನ್ನೂ ಲವ್ ಇರೋದ್ರಿಂದ. ಮುಂದೇನ್ ಮಾಡೋಣ? ಇದನ್ನೇ ನೆಪ ಮಾಡ್ಕೊಂಡು ನಮ್ಮಿಬ್ರು ಲವ್ನ ಜಾಸ್ತಿ ಮಾಡೋಣ. ಜಾಸ್ತಿ ಮಾಡ್ತೀರಾ? ಮಾಡಿ ಮಾಡಿ, ಅದು ಹೇಗ್ ಮಾಡ್ತೀರೋ ನಾನು ನೋಡ್ತೀನಿ. ಇದೇ ಚಾನ್ಸ್. ಅಲ್ಲಿ ಹೋಗಿ ನಾನು ಹೇಳ್ಕೊಟ್ಟಾಗ ಆಕ್ಟಿಂಗ್ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಕರಿಷ್ಮಾ, ನನ್ಗೆ ಈಗಲೂ ನೀನು ಬಿಡಕ್ ಮನ್ಸಿಲ್ಲ. ಆದ್ರೆ ಏನ್ ಮಾಡೋದು? ಅದಕ್ಕೆ ಸುಂದರವಾದ ಒಬ್ಳು ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ. ನಮ್ಮಿಬ್ರು ನಡುವೆ ಏನೇನು ನಡೆದ್ಯೋ ಅದನ್ನೆಲ್ಲ ಮರ್ತು ಬಿಡು. ಇಲ್ಲ ಅಂದ್ರೆ ನಾನು ಈ ಜಾತಿನ ಮದುವೆ ಆಗ್ತೀನಿ. ಈ ಜಾತಿ ಯಾರು ಅಂತ ನೋಡ್ತಾ ಇದೀಯಾ?
ಅದೇ ಪಾಂಡುರಂಗ ಗಂಡಕಲ್ಲಿ ಎಡಗೈ ಬಲಗೈ ಅವ್ರ ಮನೆಯವರು. ಜಾಗಿಂಗ್ ಮಾಡ್ತಾಳೆ, ಏರೋಬಿಕ್ಸ್ ಮಾಡ್ತಾಳೆ. ನಿನ್ಗಿಂತ ಸ್ವಲ್ಪ ಅಲ್ಲ ತುಂಬಾ ಸಣ್ಣ ಇದ್ದಾಳೆ. ಅವಳಿಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗಿದ್ದು. ಎಲ್ಲ ಸರಿ, ನಿಮ್ಮನೆ ಅಡ್ರೆಸ್ ನನ್ನ ಬೈಂದ ಯಾಕೆ ಕೇಳಿಸಿದ್ರಿ? ಅವಳು ತುಂಬಾ ಸ್ವಾಭಿಮಾನಿ ಅನ್ಸುತ್ತೆ. ನೋಡ್ತಾ ಇರು, ನನ್ನ ಮನೆಯವ್ರಿಗೂ ಹುಡ್ಕೊಂಡು ಬಂದು ಚೆನ್ನಾಗಿ ಬೈದು ಹೊಡೆದು ನಿನ್ನ ಎಳ್ಕೊಂಡು ಹೋಗಿ ಮ್ಯಾರೇಜ್ ಆಗ್ತಾಳೆ. ಗಿರಿಧರ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಕರಿಷ್ಮಾ ಬಂದೇ ಬರ್ತಾಳೆ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ರಿಲ್ಯಾಕ್ಸ್, ಅವಳು ಬಂದೇ ಬರ್ತಾಳೆ. ನಿಮ್ಮಿಬ್ರು ಲವ್ ಸಕ್ಸಸ್ ಆಗೇ ಆಗುತ್ತೆ. ಬಿಸಿ ಬಿಸಿ ಕಾಫಿ ಕುಡಿ, ನೀನ್ ಮೂಡ್ ಫುಲ್ ಸರಿ ಹೋಗುತ್ತೆ. ಚಂಪಾ, ಕಮ್ಮಿ ಯಾರ್? ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುಡ್ಬಿಡ್ತೀನಿ. ಮುರಿಯೋ ಒಂದ್ ಪಕ್ಕದಲ್ಲಿ ಇರ್ಲಿ, ಮೊದಲು ಕರ್ದಿದ್ ಏನು ಅಂತ ಹೇಳಿ. ಹೋಗಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಾ. ಬೇಗ ಕೊಡೆ. ಏನಾಯ್ತು? ಈ ಜಾಜಿ ಅವರೇ, ನಾನ್ ನಿಮ್ ಮನೇಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಕಳ್ಸ್ಕೊಡ್ರಿ. ಯಾಕೆ ಈ ಗೋಳ ಇವತ್ತು? What happened? ಕಾಫಿನ ಇದು ಕುಡಿದು ನೋಡಿ. ಸೂಪರ್ ಆಗಿದೆ. ನಿಮ್ಗೆ ಸೂಪರ್ ಆಗಿದೆ, ನನಗೆ ಉಪ್ಪ ಕೊಟ್ಟಿದ್ದಾರೆ. ಚಂಪಾ, ಯಾಕೆ ಹೀಗೆ ಮಾಡ್ದೆ? ನಾನೇನು ಮಾಡಿಲ್ಲ ಜಾಜಿ ಅಕ್ಕ, ನಿಮಗ್ ಕೊಟ್ಟಿರೋ ಕಾಫಿನೇ ಅವರಿಗೂ ಕೊಟ್ಟಿರೋದು. ಜಾಜಿ ಈ ರಾಕ್ಷಸನ ತಂದು ಮನೇಲಿ ಇಟ್ಕೊಂಡಿಲ್ಲ, ಈಗ ನೋಡು ನಿನ್ನೆ ದಬಾಯಿಸ್ತಾ ಇದ್ದಾನೆ. ಇಷ್ಟೆಲ್ಲಮ್ಮ ಇನ್ನೂ ಇದೆ, ಅನುಭವಿಸುವಂತೆ. ಚಂಪಾ, ನಡಿಯ ಕಾಫಿ ಕೊಡು. ಈ ಜಾಜಿ ಅವರೇ, ಸಹಾಯ ಕೊಟ್ಟವನ ಮನೆ ಕರ್ಕೊಂಡ್ಬಂದು ಹಿಂಗ ಟಾರ್ಚರ್ ಕೊಡೋದು. ನೋಡು, ಇವತ್ತ್ಯಾಕೋ ನಿನ್ ಮೂಡ್ ಸರಿ ಇಲ್ಲ. ಕೊಂಡ್ ರಿಲ್ಯಾಕ್ಸ್, ನಾನು ಎಲ್ಲ ಸರಿ ಮಾಡ್ತೀನಿ. ಏನ್ ಸರಿ ಮಾಡ್ತಾರ, ಬೇಗ ಮಾಡಿ. ಕರಿಷ್ಮಾ, ಐ ನ್ಯೂ ದಟ್ ನೀನ್ ಗಿರಿಧರ್ನ ಮೀಟ್ ಮಾಡಕ್ಕೆ ನಮ್ಮ ಮನೆಗೆ ಬಂದೇ ಬರ್ತೀಯ ಅಂತ. Wait, ಗಿರಿಧರ್, ಗಿರಿಧರ್, ಜಾಜಿ, wait, ನಾನು ಅವನ್ನ ಮೀಟ್ ಮಾಡಕ್ ಬರ್ಲಿಲ್ಲ. ವೈ? ಯಾಕೆ ಅಂದ್ರೆ ಅವನೀಗ ನಿನ್ ಬಾಯ್ ಫ್ರೆಂಡ್, ನಾನ್ಯಾಕೆ ಅವನ್ನ ಮೀಟ್ ಮಾಡ್ಲಿ? ಆದ್ರೆ ಒಂದ್ ಎಚ್ಚರಿಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು? ಅವನು ಸರಿ ಇಲ್ಲ. ಮನೆ ಗರ್ಲ್ ಫ್ರೆಂಡ್ ನ ಕೇಳಿದ್ರೆ ಬಾಯ್ ಫ್ರೆಂಡ್ ಸರಿ ಇಲ್ಲ ಅಂತಾನೆ ಹೇಳೋದು. ಯಾಕಂದ್ರೆ ಅವ್ರ ಗಮನ ಬೇರೆಯವ್ರ ಕಡೆ ಇರುತ್ತಲ್ಲ. ಹೇಳ್ಬೇಕಾಗಿರೋದನ್ನೆಲ್ಲ ನಾನು ಹೇಳಾಗಿದೆ. ಇದ್ರ ಮೇಲೆ ನಿನ್ ಇಷ್ಟ. ಅವನ್ ಕೈಯಲ್ಲಿ ಸಿಕ್ಕ ನರಳಬೇಕು ಅನ್ನೋ ಆಗಿದ್ರೆ ನಿನ್ ಪ್ರೀತಿನ ಮುಂದುವರ್ಸು. ನರಕ ಏನು ಅಂತ ಅವನೇ ನಿಂಗೆ ತೋರಿಸ್ತಾನೆ. ಬಾಯ್. ಜಾತಿ ಅಕ್ಕ, ನಿಮ್ಗೆ ಈ ಸ್ಥಿತಿ ಬರ್ಬಾರ್ದಾಗಿತ್ತು. ನೀವು ತುಂಬಾ ಕನ್ಸ್ ಕಾಣ್ತಾ ಇದ್ರಿ ಅನ್ಸುತ್ತಲ್ವಾ? ಕರಿಷ್ಮಾ ಬರ್ತಾಳೆ, ಗಿರಿಧರ್ನ ಅವಳಿಗೆ ಮೀಟ್ ಮಾಡಿಸ್ಬೋದು, ಅವ್ರಿಬ್ರು ಒಂದ್ ಮಾಡ್ಬೋದು ಅಂತ. ಆದ್ರೆ ಈಗ ನಿಮ್ ಕನ್ಸುಗಳಿಗೆಲ್ಲ ಮನೆ ಎರ್ಸ್ದಾಗ ಆಗಿದೆ. ಜಾಜಿ ಅವರು, ಕರಿಷ್ಮಾ ಬಂದಿದ್ಲು. ಬಂದಿದ್ಲು. ನಿನಗೆ ಚೆನ್ನಾಗಿ ಬೈದು ನೀನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು. ಹೇಳಿದ್ದಕ್ಕೇನೆ ನಾನು ಸಹಾಯ ಕೊಟ್ಟಿದ್ದು. ಮತ್ತೆ ಸಾಯೋ ವಿಷಯ ಯಾಕೆ ಟಾಕ್ ಮಾಡ್ತಾ ಇದ್ಯಾ? ನಾನು ಆಗ್ಲೇ ಹೇಳ್ದೆ ತಾನೆ, ನಾನೆಲ್ಲ ಸರಿ ಮಾಡ್ತೀನಿ ಅಂತ. ಪ್ಲೀಸ್ ಗೋ. ಪದ್ದು ಬಿಟ್ಲಾ? ಹೇಳಿ ಜಾಜಿ ಅವರೇ, ಏನ್ ಮನೆಯಲ್ಲಿ ಕೆಲಸ ಮಾಡ್ಬೇಕು? ಆ ಕರಿಷ್ಮಾ ಬಂದು ಹೋದ್ಮೇಲೆ ನಂಗೂ ಈ ಗಿರದ ಮೇಲೆ ತುಂಬಾ ಡೌಟ್ ಬರ್ತದೆ. ಹೇಗಾದ್ರೂ ಮಾಡಿ ಇವನ್ನ ಈ ಮನೆಯಿಂದ ಓಡಿಸ್ಬೇಕಲ್ಲ. ಸುಮ್ನೆ ಮನೆ ಬಿಟ್ಟು ಕಳ್ಸಕ್ಕಾಗುತ್ತಾ? ಇನ್ಯೋಗಿತ್ತೆ ನನಗ್ ಗೊತ್ತಿಲ್ವಾ? ದುಡ್ಡು ಕೊಟ್ರಲ್ಲ, ಇವೆಲ್ಲಿಂದ ಆ ಗಿರಿಧರ್ ಈ ಮನೆ ಅಡ್ರೆಸ್ ಮರ್ತೋಗ್ತಾನೆ. ಇದು ಇದು ದುರ್ಗದಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ಅಚ್ಚಿ ಖಾರದ ಪುಡಿ. ಇದನ್ನ ತಿಂದಂಗೆ ಅವನು ಗೊತ್ತಾಗ್ದೇ ಮನೆ ಬಿಟ್ಟು ಹೋಗ್ತಾನೆ. ನೀನು ಒಬ್ಬನೇ ಹಾಕೋದಾಯ್ತಾ? ನಾನು ಸಾಕು. ಖಾರದ ಪುಡಿ ಹಾಕಿರೋ ಬ್ರೆಡ್ ನ ಗಿರಿಧರ ಕೂಡ ಹಂಗ್ ಮಾಡ್ತೀರಾ? ನೋಡ್ತಾ ಇರಿ, ಈಗ ಈ ಬ್ರೆಡ್ ನ ನೀವೇ ತಿನ್ನೋ ಹಾಗೆ ಮಾಡ್ತೀರಾ. ಓಹೋ ಗಿರಿಧರ್ ಅವ್ರೆ, ಏನ್ ಓದ್ತಿದ್ದೀರೋ? ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು ಅಂತ ಹುಡುಗ ತಿರುಪತಿ ಬೆಟ್ಟದಿಂದ ಕೆಳಗ್ ಬಿದ್ದು ಸತ್ತೋಗ್ಬಿಟ್ಟ. ಅವನೇ ಪುಣ್ಯವಂತ. ಅಯ್ಯೋ, ಆ ನ್ಯೂಸ್ ಎಲ್ಲ ಯಾಕೆ ಓದ್ತೀರಾ? ನಾನು ಯಾವತ್ತೋ ಸಾಯ್ಬೇಕಾಗಿತ್ತು, ಇನ್ನೂ ಬದುಕಿದ್ದೀನಿ. ಯಾಕೆ ನನಗೆ ಗೊತ್ತಿಲ್ಲ. ಕೊನೆ ಪೇಜಲ್ಲಿ ಚೇರ್ ಗರ್ಲ್ಸ್ ಫೋಟೋ ಬಂದಿರುತ್ತೆ, ನೋಡಿ ಕಣ್ತಂಪ್ ಮಾಡ್ಕೊಳ್ಳಿ.
ತಗೊಳ್ಳಿ ರೆಡ್ ಜಾಮ್. ಚಂಪಾ ಅದೆರಡು ನಮಗ ಹಾ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಚೆನ್ನಾಗಿದ್ಯಾ ಬ್ರೆಡ್ ಜಾಂಬು? ಇನ್ನು ಮುಂದೆ ಗೊತ್ತಾಗತ್ತ. ರಾಜವ್ರೆ ಈ ಬ್ರೆಡ್ ಜಾಮ್ ಸಿಕ್ಕಾಪಟ್ಟೆ ಖಾರ ಆಗ್ಬಿಟ್ಟಿದೆ. ಕಣ್ಣು ಮೂಗು ಕಣ್ಣು ಹೊಟ್ಟೆಲೆಲ್ಲ ಬೆಂಕಿ ಆಗ್ತಿದೆ. ಚೆನ್ನಾಗಿದೆ ಅಲ್ವಾ? ಯಾಕೆ ಹೀಗೆ ಆಡ್ತಿದ್ದೀರಾ? ನಾನ್ ಹೇಳ್ತೀನಿ, ಇವ್ರಿಬ್ರು ಸೇರ್ಕೊಂಡು ನಿಮ್ಮನ್ನ ಓಡಿಸ್ಬೇಕು ಅಂತ ಜಾಮ್ನಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಿದ್ರು, ಅದನ್ನ ಅವ್ರಿಗೆ ತಿನ್ಸಿದ್ದೀನಿ. ಜಾಜಿ ಅವ್ರೆ, ನನ್ ಕರಿಷ್ಮಾ ಬರ್ಲೇ ಇಲ್ಲ, ಮದುವೆನೂ ಆಗ್ಲಿಲ್ಲ. ಅದನ್ನ ಹೇಳಕ್ಕೆ ಇಷ್ಟೊತ್ತಲ್ಲಿ ಯಾಕೆ ಬಂದೆ? ಹೆಂಡತಿ ನೆನಪಾಗೋದು ಇಷ್ಟೊತ್ತಿನಲ್ಲೇ ಅಲ್ವಾ? ಅದನ್ನ ನಾಳೆ ಬೆಳಗ್ಗೆ ಮಾತಾಡೋಣ. Get out. ನನಗೆ ಈ ಮನೇಲಿ ನಿದ್ದೆ ಬರ್ತಾ ಇಲ್ಲ, ನಾನು ಇಲ್ಲೇ ಮಲ್ಕೋತೀನಿ. ನೀವು ಯಾಕೆ ನಂಗೆ ಕಿರ್ಸ್ಕೊತೀರಾ? ಬೆಡ್ಡೆ ಸುಮ್ಮನೆ ಇದೆ. ನೀವು ನಿಮ್ಮ ಪಾಡಿಗೆ ಆ ಕಡೆ ತಿರ್ಕೊಂಡು ಮಲಗಿ, ನಾನು ಈ ಕಡೆ ನೋಡು, ಹೀಗೆಲ್ಲ ಬಿಹೇವ್ ಮಾಡ್ತಾ ಇದ್ರೆ ಟಿವಿ ಟೆನ್ನವ್ರನ್ನ ಕರೆಸಿ ಇನ್ನೆಂಥ ರೋಗ ಅಂತ ಹೇಳ್ಬೇಕಾಗುತ್ತೆ. ನಾನೇ ಕರೆಸ್ಬೇಕು ಅಂತಿದ್ದೆ, ನೀವೇ ಕರೆಸ್ತೀರಾ? ಅನುಕೂಲ ಐತೆ ಬಿಡಿ. ಅವ್ ಹೇಗೆ ಅನುಕೂಲ ಆಗುತ್ತೆ? ನೀವು ನಾನು ಪಾರ್ಕಲ್ಲಿ ಸುತ್ತಾಡಿದ್ದು, ಲವ್ ಮಾಡಿದ್ದು ಎಲ್ಲ ಫೋಟೋ ದಾಖಲೆಗಳು ನನ್ನ ಹತ್ರ ಇದೆ. ನಾನು ಅದನ್ನ ಟಿವಿ 10 ಅವ್ರಿಗೆ ಕೊಟ್ರೆ 24 ಗಂಟೆ ಹಾಕಿ ಉಚ್ಚಿ ಬಿಸಾಕ್ತಾರೆ. ಅತ್ತೆ 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 ಏನಮ್ಮ ಸರಿ ಆಗ್ತಿಲ್ಲ ನಿನ್ನ ಗಲಾಟೆ. ನೋಡಿ ಅತ್ತೆ, ಗಿರಿಧರು ನನ್ನ ಬೆಡ್ರೂಮ್ ಅಲ್ಲಿ ಎಂಟ್ರಿ ಕೊಟ್ಟಿಲ್ಲದೆ ನನ್ ಬೆಡ್ ಮೇಲೆ ಬಿಟ್ಕೊಂಡಿದ್ದಾನೆ. ಕಟ್ಕೊಂಡ್ ಕಂಡನ್ನ ರೂಮಿಂದ ಆಚೆ ಓಡಿಸ್ತೀಯಲ್ಲ, ಅದಕ್ಕೆ ಯಾರ್ಯಾರೋ ಬಂದು ಸೇರ್ಕೋತಾ ಇದ್ದಾಳೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಮ್ಮ, ಅನುಭವಿಸು. ಅತ್ತೆ ಬರೀ ನಮ್ಗೆ ಹೇಳ್ತಾ ಇದಿರಲ್ಲ, ನಿಮ್ಗೂ ಹೇಳಿ. ನಾನು ಹೇಳಿದ್ರೆ ಎದ್ದು ಓಡೋಗ್ತಾನೇನು? ಏನ್ರಿ ನಿಮ್ ಗಲಾಟೆ? ಈಗ ನಾನು ಇಲ್ಲಿ ಮಲಗ ಅಥವಾ ನಿಮ್ ರೂಮಿಗೆ ಬಂದು ಮಲಗಲ? ಇಲ್ಲ ಮಗು, ಇಲ್ಲ ಮಗು. ಅತ್ತೆ ನಾನು ಹೋಗಮ್ಮ. ಸುಮ್ನೆ ಮಲ್ಕೊಳ್ರಿ, ಕಣ್ಣು ಮುಚ್ಕೊಂಡು ನಿದ್ದೆ ಬರುತ್ತೆ. ಕರಿಷ್ಮಾ, ಐ ನೀಡ್ ಯು ಹೆಲ್ಪ್. ನನಗ್ ಗೊತ್ತಿತ್ತು ನೀನ್ ನನ್ನ ಹತ್ರ ಬಂದೇ ಬರ್ತೀಯಾ ಅಂತ. ಆ ಗಿರಿಧರು ನನ್ನನ್ನ ಮ್ಯಾರೇಜ್ ಆಗು ಅಂತ ಪೀಡಿಸ್ತಾ ಇದ್ದಾರೆ. ಅವ್ನ್ಗೆ ಈಗಾಗ್ಲೇ ಮದ್ವೆ ಆಗಿದೆ, ಹೆಂಡತಿನ ಬಿಟ್ಬಿಟ್ಟಿದ್ದಾನೆ. ಅದೆಷ್ಟು ಜನ ಹೆಣ್ಮಕ್ಳು ಅವ್ನ ಲೈಫಲ್ಲಿ ಬಂದು ಹೋಗ್ರೋ ಏನೋ, ಅವನೊಬ್ಬ ಅಯೋಗ್ಯ. ನಂದು ಮತ್ತೆ ಗಿರಿಧರ್ ಫೋಟೋ ತೆಗ್ದಿದ್ ನೀನೇನಾ? ಅರೆ ನಾನ್ ಯಾಕೆ ತೆಗಿಲಿ? ಯಾರು ತೆಗ್ದಿದಾರೋ ಯಾರು ಗೊತ್ತು. ನಂಗನ್ಸತ್ತೆ ಅವನೇ ತೆಗ್ಸಿರ್ಬೇಕು. ಯಾಕೆ? ಬ್ಲಾಕ್ಮೇಲ್ ಮಾಡಕ್ಕೆ. ನನ್ ತಲೆ ಕೆಡ್ತಾ ಇದೆ. ನಾಳೆ ನಾನೇನಾದ್ರೂ ನಮ್ಮ ಮ್ಯಾರೇಜ್ ಆಗ್ಲಿಲ್ಲ ಅಂದ್ರೆ ನಮ್ಮ ಮನೇಲಿರೋರು ಎಲ್ಲರನ್ನು ಚೂರಿ ಹಾಕಿ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಡೋಂಟ್ ವರಿ, ನಿಂಗೆ ಹೆಲ್ಪ್ ಮಾಡೋದಕ್ಕೆ ನಾನು ಇರ್ತೀನಿ. ಆ ಕಡೆ ಹೋಗೋ ಅವಶ್ಯಕತೆ ಮುಂದೆ ಇದೆ. ನನ್ನ ಮಗ ಬೇರೆ ಊರಲ್ಲಿಲ್ಲ, ನನ್ನ ಸೊಸೆ ಇವನ್ ಯಾಕೆ ಮದುವೆ ಆಗ್ತಿದ್ದಾಳೆ? ಮದುವೆ ಆಗ್ಲಿಲ್ಲ ಅಂದ್ರೆ ಚೂರಿ ಹಾಕ್ತಾನಂತಲ್ಲ. ಬೀದಿಲ್ ಹೋಗೋ ಮಾಲಮ್ಮನ್ನ ಮನೆಗ್ ಬಂದು ಹೋಗಮ್ಮ ಅಂದಾಗ ಆಯ್ತು. ಇವನ್ ಯಾಕೆ ಕರ್ಕೊಂಡ್ ಬಂದು ಇಟ್ಕೊಂಡ್ರು? ನನ್ನೇನ್ ಕೇಳ್ತೀರಾ ಅತ್ತೆ? ಹೋಗಿ ನಿಮ್ ಸೊಸೆನ್ ಕೇಳಿ. ಅವಳೇ ಕೇಳೋದು, ಬಂದದ್ದನ್ನ ಅವಳೇ ಅನುಭವಿಸ್ಲಿ ಬಿಡು. ಮದುವೆ ಹೆಣ್ಣು ಬರಲಿ. ಇದೇನಿದು ಮುಸ್ಕು? ನೋಡಿ ಗಿರಿಧರ್ ಅವ್ರೆ, ಇದು ಗಂಡುಗಳಿ ವಂಶದ ಸಂಪ್ರದಾಯ. ಮದುವೆ ಆಗೋವರೆಗೂ ಅವ್ರ ಮುಖನ ಯಾರಿಗೂ ತೋರ್ಸೋ ಆಗಿಲ್ಲ, ಕನ್ನಡಿ ಕೂಡ ಮುಖ ನೋಡ್ಕೊಳ್ಳೋ ಆಗಿಲ್ಲ. ಶಾಸ್ತ್ರಿಗಳೇ, ಮದುವೆ ಮುಹೂರ್ತ ಮೀರೋಗ್ತಾ ಇದೆ, ಬೇಗ ಬೇಗ ಮದುವೆ ಶಾಸ್ತ್ರ ಮುಗಿಸಿ. ತಗೊಳ್ಳಿ, ಎಲ್ಲಾರು ಕೊಡಿ. ತಗೊಳಮ್ಮ, ಈ ಹಾರನ ಅವ್ರಿಗೆ ಹಾಕು. ತಗೊಳಮ್ಮ, ನೀನು ಈ ಹಾರನ ಇವ್ರಿಗೆ ಹಾಕು. ಅಂತೂ ನಮ್ಮಿಬ್ರು ಮದುವೆ ಆಯ್ತು. ಇನ್ ಯಾವತ್ತಿದ್ರು ನೀನ್ ನನ್ನವಳು. ನಾನು ಯಾವತ್ತೋ ನಿನ್ನವಳಾಗಿದ್ದೆ. ಕಲ್ಪನಾ? ಹೌದು, ಇವತ್ತಿಗೆ ನಿನ್ನ ಮದುವೆ ಆಗಿ 3 ವರ್ಷ ಆಯ್ತು. ಮೋಸ ಮೋಸ, ಯಾರು ಹೀಗೆ ಮಾಡಿತು? ನಾವೇ ಹೀಗೆಲ್ಲ ಮಾಡಿದ್ದು. ಗಿರಿಧರ್, ಇನ್ಮೇಲೆ ನಿನ್ನ ಆಟ ನಡೆಯಲ್ಲ. ಯಾಕೆಂದ್ರೆ ನೀನ್ ಮದ್ವೆ ಆಗಿರೋದನ್ನ ಒಂದು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ. ಕರಿಷ್ಮಾ, ನೀನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ? ನಿನ್ ನಾಟಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ಬೇಕು ಅಂತಾನೆ ನಾನು ಹೀಗ್ ಮಾಡಿದ್ದು. ನೋಡೋ, ಈಗ್ಲಾದ್ರೂ ಇವ್ರ ಜೊತೆ ಮರ್ಯಾದೆ ಸಂಸಾರ ಮಾಡೋ. ಇಲ್ಲ ಅಂದ್ರೆ 1 2 3 4 ಏನದು? ಜೈಲು.